पति ब्रह्मचारी। ಎದ್ಯಾ ನನ್ ಗೊಂಬೆ? ಗುಡ್ ಮಾರ್ನಿಂಗ್ ಅಪ್ಪ. ಇವತ್ತಿಂದ ಆಚೆಗೆ ಮನೋಹರ್ ಪಾನ್ ಮಸಾಲ ಟೆಂಪೋ ಅಕ್ಕಪಕ್ಕನ ಸುಳಿಬಾರ್ದು. ನೀನ್ ಜೊತೆ ಇದ್ರೆ ಸಾಕು, ಈ ಗುಲಾಬ್ ಸಿಂಗ್ ನ ಯಾರೇನು ಮಾಡಕ್ಕಾಗಲ್ಲ. ಆ ಹಿಂದಿನ ಸೀಟಲ್ಲಿ ಕೂತಿದ್ದಾನಲ್ಲ ಹುಡುಗ, ಅವನನ್ನ ಪಾಸ್ ಮಾಡೋ ಜವಾಬ್ದಾರಿನ ನಾನ್ ತಗೊಂಡಿದ್ದೀನಿ. ಚೀಟಿಂಗ್ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ಈಗ್ಲೇ ಮಾಡ್ತೀನಿರು. ನಾಚಿಕೆ ಆಗಲ್ವಾ ಚೀಟಿಂಗ್ ಮಾಡೋದಕ್ಕೆ? IAS ಮಾತಿನ ಅರ್ಥ ಗೊತ್ತಾ ನಿಂಗೆ? ಒಬ್ರಿಗೆ ಚೀಟಿಂಗ್ ಹೆಲ್ಪ್ ಮಾಡಿ ಇನ್ನೊಬ್ರ ಹಕ್ಕನ್ನ ಕಿತ್ಕೋತಾ ಇದ್ಯಾ, ಮತ್ತ ಅವ್ರು ಕಂಡಿರೋ ಕನಸನ್ನ ಹಾಳು ಮಾಡ್ತಿದ್ಯಾ. ನಿನಗ್ ಗೊತ್ತಾ ರಾತ್ರಿ ಎಲ್ಲ ಕಷ್ಟಪಟ್ಟಿದ್ರ ಅರ್ಥ ಏನು, ಕನ್ಸಿನ ಬೆಲೆ ಏನು ಅಂತ? ಅಮ್ಮ, ನನ್ನ ಕನಸು IAS ಆಫೀಸರ್ ಆಗೋದು. ಅದಕ್ಕೋಸ್ಕರ ನಿದ್ದೆಗೆಟ್ಟರು ಪರವಾಗಿಲ್ಲ, ನನ್ನ ಕನಸನ್ನ ಪೂರೈಸ್ಕೋತೀನಿ ನಾನು. IAS ಮಾತಿನ ಅರ್ಥ ಗೊತ್ತಾ ನಿಂಗೆ? ದೇಶ ಸೇವೆ ಮಾಡೋದಕ್ಕೋಸ್ಕರ IAS ಆಫೀಸರ್ ಆಗ್ಬೇಕು ನಾನು. ನೋಡ್ತಾ ಇರಿ, ನಾನು ಹಾಗೆ ಆಗ್ತೀನಿ. ಶಭಾಷ್. ನಾನ್ ನಿನಗೆ ಹೇಳ್ತೀನಿ, ದೇಶದ ಸೇವೆ ಮಾಡೋದಕ್ಕೋಸ್ಕರ IAS ಮಾಡ್ತಾರೆ. ನೀನ್ ಚೀಟಿಂಗ್ ಮಾಡ್ಬಿಟ್ಟು IAS ಮಾಡಿದ್ರೆ ಅವನು ದೇಶದ ಜೊತೆ ಕೂಡ ಬರೀ ಚೀಟಿಂಗ್ ಮಾತ್ರ ಮಾಡಕ್ ಸಾಧ್ಯ. ಮತ್ತೆ ಇದನ್ನ ನಿನ್ನಂತ ಗೂಂಡಗಳು ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಮ ಮನೆಯಿಂದ ಫೋನ್ ಬಂದಿತ್ತು, ನಿಮ್ಮ ತಂದೆ ಆರೋಗ್ಯ ಗಂಭೀರವಾಗಿದ್ದಂತೆ. ಅಪ್ಪ ಅಪ್ಪ, ರಾಮ 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 ರಾಮ. ನಿಮ್ಮಮ್ಮ ಹೇಗಿದ್ರೋ ನೀನು ಹಾಗೆ ಇದೀಯಾ. ಹೇಳೆ, ಸುಳ್ಳು ಹೇಳಿ ಎಲ್ಲಿ ಹೋಗಿ ಬಂದ್ಯೆ? ನಿನ್ನಿಂದನೇ ಕಣೆ ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂದಿರೋದು. ನೀನ್ ಹೇಳಿರೋ ಒಂದು ಸುಳ್ಳಿನಿಂದ ನಿಮ್ಮಮ್ಮ ಮಾಡಿದ ದ್ರೋಹ ನಿಮ್ಮ ತಂದೆಗೆ ನೆನಪಿಗೆ ಬಂದಿದೆ. ಎಂಥ ಅವಸ್ಥೆಯಲ್ಲಿ ಮಲಗಿದ ನೋಡೆ ನನ್ನ ಮಗ. ಅಪ್ಪ ಅಪ್ಪ, ಐ ಆಮ್ ಸಾರಿ. ನಾನ್ ನಿಮ್ಮನ್ನ ಹರ್ಟ್ ಮಾಡ್ಬೇಕು ಅನ್ಕೊಳ್ಳಿಲ್ಲ, ಬರೀ ಸರ್ಪ್ರೈಸ್ ಮಾಡ್ಬೇಕು ಅನ್ಕೊಂಡೆ ಅಷ್ಟೇ. IAS ಆಗಿ ತೋರ್ಸೋಣ ಅನ್ಕೊಂಡಿದ್ದೆ. ಅಪ್ಪ, ಒಂದ್ ಸುಳ್ಳು ಹೇಳಕ್ ಶುರು ಮಾಡಿದ್ರೆ ಆಮೇಲೆ 100 ಸುಳ್ಳು ಹೇಳಬೇಕಾಗತ್ತೆ. ಒಂದ್ ಸರ್ತಿ ಸುಳ್ಳು ಹೇಳಕ್ ಅಭ್ಯಾಸ ಮಾಡ್ಕೊಂಡ್ರೆ ಆಮೇಲೆ ಜೀವನದಲ್ಲಿ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಅದಲ್ಲದೆ ಅವನು ಪೂರ್ತಿಯಾಗಿ ಬದಲಾಗ್ಬಿಡ್ತಾನೆ. ಆದರೆ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರದ ಕೆಟ್ಟ ಬುದ್ಧಿ ನನ್ನ ಮಗಳಿಗಿದೆ ಅಂತ. ಅಂದ್ಕೊಂಡೇ ಇರಲಿಲ್ಲ ನಾನು. ಅಪ್ಪ, ಅಮ್ಮ, ಇವಳನ್ನ ಆಚೆ ಕರ್ಕೊಂಡೋಗು, ಆಚೆ.
ಹೋಗೇ ಇಲ್ಲಿಂದ. ನನ್ನ ಮಗನ್ನ ನೆಮ್ಮದಿಯಾಗಿ ಮಲಗಕ್ ಬಿಡು. ಅವ್ನ ಪ್ರಾಣ ತೆಗೆದು ಹೋಗ್ಬೇಕು ಅಂತಿದ್ಯಾ ನೀನು? ನಡಿ ಇಲ್ಲಿಂದ. ಅಪ್ಪ ಈ ನಾಟಕ ಮಾಡೋ ಅವಶ್ಯಕತೆ ಏನಿತ್ತು? ಒಂದು ಕಪಾಳಕ್ಕೆ ಬಿಟ್ಟಿದ್ರೆ ಈ ಥರ ಮಾಡೋಕ್ಕೆ ಒಂದ್ಸತಿ ಧೈರ್ಯ ಬರ್ತಾ ಇರಲಿಲ್ಲ. ಅದಕ್ಕೆ ನೀನು ನೀನೇ, ನಾನು ನಾನೇ. ಬೇಟೆ ಆಡೋದು ಗೊತ್ತಿರೋ ಬೇಟೆಗಾರನಿಗೆ ಬಂದೂಕಿನ ಅವಶ್ಯಕತೆ ಇಲ್ಲ. ಅವಳಿಗೆ ನನ್ನ ಮೇಲಿರೋ ಪ್ರೀತಿನೇ ನನಗೆ ದೊಡ್ಡ ಆಯುಧ ಆಗಿರೋದು. IAS ಆಗಕ್ಕೆ ಹೊರಟಿದ್ದಾಳೆ. ಪಾಪ ಅವಳಿಗಿನ್ನೂ ಗೊತ್ತಿಲ್ಲ, ಈ ಗುಲಾಬ್ ಸಿಂಗ್ ಡಿಕ್ಷನರಿಲಿ IAS ಅಂದ್ರೆ ಒಂದೇ ಅರ್ಥ, ಐ ಆಮ್ ಸರ್ವಸ್ವ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅತ್ತಿಗೆ. ಇವತ್ತಿಂದ ಅಪ್ಪನ ಮಾತ್ ಮೀರಿ ನಾನು ಯಾವ ಕೆಲ್ಸಾನೂ ಮಾಡಲ್ಲ. ಅವ್ರ ಮನ್ಸಿಗೆ ನೋವು ಕೊಡಲ್ಲ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ಬೊಂಬೆ, ಹೇ ಬೊಂಬೆ, ನಿನಗೆ ಗೊತ್ತಾ ನಾನು ಯಾವಾಗಲೂ ಈಶಾನ ಗೊಂಬೆ ಅಂತ ಯಾಕೆ ಕರಿತೀನಿ ಅಂತ? ಯಾಕೆಂದ್ರೆ ನಾನು ಬಯಸ್ತೀನಿ ಅವಳು ಯಾವಾಗಲೂ ಬೊಂಬೆಯಾಗೇ ಇರಬೇಕು ಅಂತ. ಅವಳ ರಿಮೋಟ್ ನನ್ನ ಕೈಯಲ್ಲಿರಬೇಕು. ಹಾ ಯಾವಾಗ ನಾನು ನಗಬೇಕು ಅಂತೀನೋ ಆಗ ನೀನು ನಗಬೇಕು. ಯಾವಾಗಲೂ ಅಂತೀನೋ ಹೊಗಳಬೇಕು. ಶಾಬಾಷ್. ನಾನು ಏನು ಹೇಳದೇ ಇದ್ದಾಗ ಸುಮ್ಮನೆ ಬಾಯಿ ಮೇಲೆ ಬೆರಳಿಟ್ಕೊಂಡು ತೆಪ್ಪಗಿರಬೇಕು, ಮೂಲೆಯಲ್ಲಿ ಬಿದ್ದಿರಬೇಕು. ನೆನಪಿಟ್ಕೋ ಗೊಂಬೆ, ನೀನು ಹೇಳೋದು, ಬೀಳೋದು, ಕೂರೋದು, ನಡೆಯೋದು, ನಗೋದು ಪ್ರತಿಯೊಂದು ನನ್ನ ಕೈಯಲ್ಲಿದೆ. ಯಾವಾಗಲೂ ನನ್ನ ಕೈಯಲ್ಲೇ ಇರುತ್ತೆ. ಗೊಂಬೆ, ನೀನು ಯಾವಾಗಲೂ ಉಸಿರಾಡಬೇಕಂದ್ರೂ ಕೂಡ ನನ್ನ ಪರ್ಮಿಷನ್ ತಗೊಂಡೇ ಉಸಿರಾಡಬೇಕು. ಈ ಸೂರಜ್ ಅವರೇ, ನೀವು ಬಂದ್ಬಿಟ್ರಾ? ಟೀ ಮಾಡ್ಲಾ? ಸೂರಜ್ ಅಣ್ಣ ಪೊಲೀಸ್ ಸ್ಟೇಷನ್ ಇಂದ ವಾಪಸ್ ಬಂದ್ಬಿಟ್ರು. ಎಲ್ಲಿ? ಅಯ್ಯೋ ಉಡುಪಿ ಕೃಷ್ಣ, ಏನ್ ಮಾಡ್ಲಿ? ತಗೋ ಹಿಡ್ಕೋ. ಒಳ್ಳೇದಾಯ್ತು ಭಾವ ಮನೇಲಿಲ್ಲ. ಇಲ್ಲಾಂದ್ರೆ ಪಾಪ ಇವ್ 4 ಮಾತ್ ಕೇಳ್ಬೇಕಿತ್ತು. ಪೊಲೀಸವ್ರು ಹೊಡೆಯೋದ್ಕಿಂತ ಜಾಸ್ತಿ ಹೊಡ್ತಾ ತಿಂತಿದ್ದ. ಮಗನೇ ಸೂರಜ್, ಇಷ್ಟು ಪೆಟ್ಟಾಗಿದೆ, ಮೊದ್ಲು ಮನೆಗ್ ಬಾ. ಹೇ, ಅಣ್ಣ ಬಂದ. ಅಣ್ಣ, ನಿಮ್ಗೇನಿದು ಗಾಯ ಎಲ್ಲ? ಅಯ್ಯೋ ತಡಿ ತಡಿ, ಸ್ವಲ್ಪ ಸುಧಾರ್ಸ್ಕೊಂಡ್ಲಿ. ಮಗ, ಆ ಪೊಲೀಸ್ನವರು ನಿನ್ ಮೇಲೆ ಕೈ ಮಾಡ್ಲಿಲ್ಲ ತಾನೆ? ಅಯ್ಯೋ ಇಲ್ಲಮ್ಮ, ನಿನ್ ಮಗನ ಮೇಲೆ ಕೈ ಮಾಡೋಷ್ಟೆಲ್ಲ ಧೈರ್ಯ ಇಲ್ಲ ಅವ್ರಿಗೆ. ತಡಿ, ನಿನಗ್ ಕುಡಿಯಕ್ ನೀರ್ ತಗೊಂಬರ್ತೀನಿ. ಅಂಕಲ್ ಹೇಳ್ತಿದ್ರು ಈ ಸಲ ಪೊಲೀಸ್ ನಿನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅಂತ. UPSC ಎಕ್ಸಾಮ್ನ ಚೀಟಿಂಗ್ ಮಾಡಿದ್ಯಾ ನೀನು? ಈ ಸಲ ಮಾವನ್ ಮನೇಲಿ ಜಾಸ್ತಿ ದಿನ ಇರ್ಬೇಕಾಗತ್ತೆ. ಖಂಡಿತ ನಿನ್ಗೆ ಗುಲಾಬ್ ಸಿಂಗ್ ಅವರು ಫೋನ್ ಮಾಡ್ಸಿರ್ತಾರೆ. ಅಯ್ಯೋ ಇಲ್ಲಪ್ಪ, ಇಷ್ಟು ಸಣ್ಣ ವಿಚಾರಕ್ಕೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು ಹೇಳು? ಆದ್ರೆ ಅಣ್ಣ, ನಿಮ್ಮನ್ನ ಹೆಂಗೆ ಪೊಲೀಸರು ಎಷ್ಟು ಸುಲಭವಾಗಿ ಬಿಟ್ರು? ಅಯ್ಯೋ ಸುಲಭವಾಗಿ ಅಲ್ಲಿ ಕಾನೂನಿನ ಬಗ್ಗೆ ಇರೋ ಬರೋ ಪುಸ್ತಕ ಎಲ್ಲ ಓದ್ಬೇಕಾಯ್ತು ಅವರು. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಯಾವ್ದೇ ರೀತಿ ಕಂಪ್ಲೇಂಟ್ ಕೊಡದೇ ಇರೋ ವ್ಯಕ್ತಿನ ಜೈಲಲ್ಲಿ 2 ಅವರ್ಗಿಂತ ಜಾಸ್ತಿ ಇಟ್ಕೋಬಾರ್ದು ಅಂತ. ಅದಕ್ಕೆ 2 ಅವರ್ಗಿಂತ ಜಾಸ್ತಿ ಇಟ್ಕೊಳ್ದೆ ಕಳ್ಸ್ಕೊಟ್ಬಿಟ್ರು ನನ್ನ. ಹಾಗೆ ಕಳ್ಸಿಲ್ಲ ಅಂದಿದ್ರೆ ಪೊಲೀಸರೇ ಅವ್ರ ಕೆಲಸ ಕಳ್ಕೊಬೇಕಾಗ್ತಿತ್ತು. ಅದಕ್ಕೆ 2 ಅವರ್ ಆಗೋದಕ್ಕೂ ಮೊದಲೇ
ನನ್ನನ್ನ ಆಚೆ ಕಳಿಸಿ ಅವ್ರ ಕೆಲಸ ಉಳಿಸ್ಕೊಂಡ್ರು ಅವರು. ಆಪ್ಷನ್ ಇರ್ಲಿಲ್ಲ ಅವ್ರಿಗೆ. ದಟ್ಸ್ ಇಟ್. ವೆರಿ ಸ್ಮಾರ್ಟ್ ಹಾ. ನಿನ್ಗೆ ಕಾನೂನ್ ಬಗ್ಗೆ ಇಷ್ಟೆಲ್ಲ ಯಾವಾಗ ಗೊತ್ತಾಗೋಯ್ತು? ಕ್ರೈಮ್ ಅಲ್ಲಿ PhD ಮಾಡಿದ್ದೀನಿ ನಾನು. PhD. ಮೊದಲನೇ ಸಲ ಒಳಗೆ ಹೋದಾಗ ಗ್ರಾಜುಯೇಟ್, ಎರಡನೇ ಸಲ ಒಳಗೆ ಹೋದಾಗ ಮಾಸ್ಟರ್ಸ್, ಮತ್ ಮೂರನೇ ಸಲ ಒಳಗೆ ಹೋದಾಗ PhD ಆಗತ್ತೆ. ನಿಮ್ಮ ಅಣ್ಣ ಕಾನೂನ್ನ ಎಷ್ಟು ಸಲ ಮುರಿದಿದ್ದಾನೆ ಅಂದ್ರೆ ಈಗ ಕಾನೂನಿನ ಪ್ರತಿಯೊಂದು ಲೈನು ಅವನಿಗೆ ಗೊತ್ತಾಗೋಗಿದೆ. ಯೋಚಿಸ್ತಾ ಇದ್ದೀನಿ ಪಾರ್ಟ್ ಟೈಮ್ ಅಲ್ಲಿ ನಾನು ಲಾಯರ್ ಕೆಲಸ ಶುರು ಮಾಡ್ಕೊಂಡ್ ಬರೋಣ ಅಂತ. ಹೇಗನ್ಸುತ್ತೆ? ಓಕೆ ಅಲ್ವಾ? ನೀನ್ ಇದನ್ ಮೊದ್ಲು ಹೇಳಪ್ಪ. ನಿನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು ಹೇಳು, ಅವ್ರ ಹೆಸರು ಹೇಳು. ಹೇಳು. ಅಮ್ಮ ಅದನ್ನ ಬಿಡಿ. ಇವಾಗ ನೀನ್ ಇಷ್ಟೊತ್ತಾದ್ರೂ ಇಲ್ಲೇ ಏನ್ ಮಾಡ್ತಾ ಇದ್ಯಾ? ಮನೇಲಿ ಯಾಕಿದ್ಯಾ? ಕೆಲ್ಸಕ್ಕೆ ಹೋಗಿಲ್ವಾ ನೀನು? ಅಮ್ಮನ್ ಮೇಲೆ ಏನೇನೋ ಅಪವಾದ ಹೊರಿಸಿ 4 ದಿನ ಕೆಲ್ಸಕ್ಕೆ ರಜಾ ಕೊಟ್ಟಿದ್ದಾಳೆ ಆ ಯುವರಾಣಿ. ಅಯ್ಯೋ ಶ್ರೀಕೃಷ್ಣ, ಹೆಣ್ಮಕ್ಳು ಮದ್ವೆ ಬಗ್ಗೆ ಯೋಚನೆ ಇರ್ಲಿಲ್ಲ ಅಂದಿದ್ರೆ ಆ ದರಿದ್ರ ಕೆಲ್ಸನ ಕಾಲಿಂದ ಒದ್ದು ಬರ್ತಾ ಇದ್ದೆ. ಇವಾಗ್ಲೂ ಹೇಗಾಗ್ತಾ ಇದೆ ಅಂದ್ರೆ ಆ ಮನೆಯವ್ರ ಎದುರುಗಡೆ ಬಂದ್ರೆ 4 ಮಕಕ್ ಬಾರ್ಸೋಣ ಅಂತ. ಇದೇ ತರ ಹೇಳಿ ಹೇಳಿ 1000 ಸಲ ಕೆನ್ನೆಗ್ ಹೊಡೆದಿರುತ್ತಾರೆ ಕನ್ಸಲ್ಲಿ. ತಾಯಿ ಇದ್ರೆ ಸಂಸ್ಕಾರ ಕಲಿಸ್ತಿದ್ಲು. ಇವಾಗ ತಾಯಿ ಇಲ್ಲ, ಅವಳು ಆಡಿದ್ದೆ ಆಟ. ಇಲ್ ನೋಡು, ನಿನಗಿಷ್ಟ ಅಂತ ಬದ್ನೆಕಾಯಿ ಪಲ್ಯ ಮತ್ತೆ ಸಾಗು ಮಾಡಿದೆ, ತಿನ್ನೋಡು ಹೇಗಿದೆ ಅಂತ. ಅಮ್ಮ ನಿನ್ ಕೈಯಾರೆ ನೀನ್ ಅಡ್ಗೆ ಮಾಡಿದೆ ಅಂದ್ಮೇಲೆ ಅದನ್ನ ತಿಂದು ಹೇಳೋಂಥದ್ದೇನಿದೆ ಚೆನ್ನಾಗೇ ಇರುತ್ತೆ. ಅರೆ ವಾ 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 ತುಂಬಾ ವಿಚಾರಿಸ್ಕೊತಿದ್ದೀರಾ ಅತ್ಗೆ, ತುಂಬಾ ವಿಚಾರಿಸ್ಕೊತಿದ್ದೀರಾ. ಅದು ಅಲ್ಲದೆ ಈಗ ನನ್ನ ಮಗ ದೊಡ್ಡ ಯುದ್ಧ ಗೆದ್ದು ಬಂದಿದ್ದಾನಲ್ವಾ? ಅಯ್ಯೋ ಇದೇನು ಬರೀ ಸಾಗು ಮತ್ತೆ ಬದನೆಕಾಯಿ ಪಲ್ಯನ? ಅಷ್ಟೇನಾ? ಒಂದ್ ಸ್ವಲ್ಪ ಪಾಯಸ ಗೀಸ ಮಾಡ್ಬೇಕಿತ್ತು, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ. ಜೈಲಲ್ಲಿ ಪಾಪ ಕುಡಿಯಕ್ ಒಳ್ಳೆ ನೀರಾದ್ರೂ ಕೊಟ್ಟಿರ್ತಾರೋ ಇಲ್ವೋ? ಇಲ್ ನೋಡಿ ಬಾವಾ, ಅವನಿಗೆ ನೆಮ್ಮದಿಯಾಗಿ ತಿನ್ನೋಕ್ ಬಿಡಿ. ಏನೇನ್ ಹೇಳ್ಬೇಕೋ ಮನ್ಸಾರೆ ಆಮೇಲೆ ಹೇಳಿ. ನೀವಂತೂ ಕೇಳೋರಲ್ಲ ಅಂತ ಗೊತ್ತು. ಅದ್ಕೆ ಮನೆ ಹೊರಗಿನವ್ರ ಮಾತೇ ಜಾಸ್ತಿ ಕೇಳೋರ್ಗೆ ಮನೆ ಒಳಗಿರೋರ್ ಮಾತು ಯಾಕೆ ಕೇಳ್ತಾರೆ? ಅದು ಸಾಧ್ಯನಾ ಹೇಳಿ? ನಿಮ್ ಮಾತು ಕೇಳ್ಕೊಂಡು ಶುರು ಮಾಡಿಲ್ಲ ಇದನ್ನೆಲ್ಲ ನಾನು. ಅರೆ 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 ಈಗ ನನಗೆ ನೆನಪಾಯ್ತು ನೋಡು. ನಾನೇ ಸ್ವತಃ ಪ್ರಾರ್ಥನೆ ಮಾಡಿ ತಿಲಕ ಇಟ್ಟು ಆರತಿ ಎತ್ತಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಯಶಸ್ವಿಯಾಗಿ ಹೋಗು ಅಂತ ಅಲ್ವಾ? ಊರಲ್ಲೆಲ್ಲ ಗುಂಡಾಗಿರಿ ಮಾಡು, ತಲೆ ಒಡಿ ಅಂತ ಅಲ್ವಾ? ನಮ್ಮ ವಂಶದ ಹೆಸರು ಉಜ್ವಲ್ಸು. ನಿನಗ್ ನಾಚಿಕೆ ಆಗ್ಲಿಲ್ವಾ? ಎಲ್ರು ಅವಮಾನ ಮಾಡಿದಾಗ ನೀನ್ ನಾಚಿಕೆ ಆಗ್ಲಿಲ್ವಾ? ಜನಗಳು ಏನು ಮಾತಾಡ್ತಾರೆ ಅಂತ ನೀನ್ ಯೋಚನೆ ಮಾಡಿದ್ಯಾ? ಇವ್ರ ತಂದೆ ಇವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ, ಅದಕ್ಕೆ ಇವನ್ ರೌಡಿ ಆದ ಅಂತಾರೆ. ಯಾರ್ಗ್ ಯಾವ ಕೆಲ್ಸ ಸಿಗುತ್ತೋ ಅದನ್ನೇ ತಾನೇ ಮಾಡ್ತಾರೆ. ಮಧ್ಯದಲ್ಲಿ ನೀನ್ ಮಾತಾಡ್ಬೇಡ. ಸೂರಜ್, ಅಯ್ಯೋ ನಿಂತ್ಕೋ, ಯಾರಾದ್ರೂ ಅವನನ್ನ ನಿಲ್ಲಿಸ್ರಿ. ಹೊಟ್ಟೆಗೇನು ತಿಂದಿಲ್ಲ ಅಂದ್ರೆ 4 ಜನಕ್ಕೆ ಹೊಡೆಯಕ್ಕೆ ಇವನಿಗೆ ಶಕ್ತಿ ಆದ್ರೂ ಎಲ್ಲಿರುತ್ತೆ? ಸೂರಜ್ ತಿಂಡಿ ತಿನ್ಕೊಂಡು ಹೋಗಪ್ಪ. ಹೀಗೆ ಹೊಟ್ಟೆ ತುಂಬೋಯ್ತಮ್ಮ. ನಿಂತರ ಸ್ಟೂಡೆಂಟ್ಸು ಇಡೀ ಕಾಲೇಜ್ಗೆ ಮತ್ತೆ ನಿನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಕಳಂಕ. ಅಪ್ಪ, ನನ್ ಮೇಲಿನ ಕೋಪನ ಔಷಧಿ ಮೇಲೆ ತೋರಿಸ್ಬೇಡಿ. ಈ ನಿಮ್ ಗೊಂಬೆನ ಕ್ಷಮಿಸ್ಬೇಡಿ. ನಿಮ್ ಕನ್ಸಾಗಿತ್ತಲ್ವಾ ಆರವ್ನ IAS ಮಾಡೋದು, ಅದಕ್ಕೆ ಅವನಾಗ್ಲಿಲ್ಲ ಅಂತ ನಾನ್ ಅನ್ಕೊಂಡೆ. ನನಗೇನಾದ್ರೂ ಈ ಮನೆಯಲ್ಲಿ IAS ಆಗ್ಬೇಕು ಅಂತಿದ್ರೆ ಈ ಮನೆಯಲ್ಲಿ IAS ನೀನೇ ಆಗ್ಬೇಕು. ಆಕ್ಸಿಡೆಂಟ್ ಆದ್ಮೇಲೆ ನೀನ್ ನನ್ನ ಆಸೆನೆಲ್ಲ ನಿರಾಸೆ ಮಾಡಿದ್ಯಾ, ಆದ್ರೆ ಈಗ ನಿನ್ ಜಾಗದಲ್ಲಿ ಗೊಂಬೆ IAS ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ಯಾ. ನೀನ್ ಅದು ಹೇಗ್ ಅನ್ಕೊಂಡೆ ಈ ನಿರ್ಧಾರದಿಂದ ನಿನ್ ತಂದೆ ಖುಷಿಯಾಗಿರ್ತಾನೆ ಅಂತ? ಈ ಮನೆಯಲ್ಲಿ ನನ್ನ ಮಕ್ಕಳು ಏನ್ ಆಗ್ತಾರೆ, ಏನ್ ಆಗಬೇಕು ಅನ್ನೋ ನಿರ್ಧಾರ ತಗೊಳ್ಳೋದು ನಾನು ಮಾತ್ರ, ಕೇವಲ ನಾನಷ್ಟೇ.
ನೋಡು ನಿಮ್ಮ ಅಣ್ಣನ್ ನೋಡು, ನನ್ನ ಇಚ್ಛೆ ಅಂತ ಲಾಯರ್ ಆಗಿದ್ದಾನೆ. ಯಾವ ಕೇಸ್ ತಗೊಳ್ಬೇಕು ಅಂದ್ರೆ ನನ್ನೇ ಕೇಳಬೇಕು. ನೀನಂತೂ ನನ್ನ ಸಂತೋಷ ಕಿತ್ಕೊಂಡ್ಬಿಟ್ಟೆ. ನನ್ನ ದುಃಖ ಜಾಸ್ತಿ ಮಾಡೋದಕ್ಕೆ ಗೊಂಬೆನ್ ಬಿಟ್ಟಿದ್ಯಾ? ಮತ್ತೆ ನೀನು ಇಷ್ಟೆಲ್ಲಾ ವಿಷಯ ಗೊತ್ತಿದೆ ನಿನಗೆ, ಆದ್ರೆ ನಿನಗೆ ಈ ವಿಷಯ ಗೊತ್ತಿಲ್ಲ ಅಲ್ವಾ? ನನಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೆ ಅನ್ನೋದು. ಹುಡುಗಿಯರ ಕೆಲಸ ಏನಿದ್ರು ಮನೆ ನಡೆಸೋದಷ್ಟೇ, ದೇಶ ನಡೆಸೋದಲ್ಲ. ಮನೆ ಗೌರವ ಕಾಪಾಡಬೇಕಾದವಳು ಹೆಣ್ಣು ಮಗಳು. ಬೇರೆ ಮನೆಗೆ ಹೋಗಿ ನಮ್ಮ ಮಾನ ಮರ್ಯಾದೆನ ಕಾಪಾಡಬೇಕಾದವಳು ಅವಳು, ಕಳಿಯೋದಲ್ಲ. ತಿಳಿತಾ? ಈ ಮನೆ ಗುಲಾಬ್ ಸಿಂಗನ ಮನೆ. ನಾನು ನಿಮ್ಮೆಲ್ಲರ ಭಾಗ್ಯ ವಿಧಾತ, ನಾನಷ್ಟೇ. ಸೊಸೆ, ಈ ವರ್ಷ ಈ ಮನೆಯಲ್ಲಿ ಮಗುವಿನ ನಗು ಕೇಳಿಸ್ಬೇಕು. ಅರ್ಥ ಆಯ್ತಾ? ಯಾರು ಏನೇ ಅಂದರೂ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ಹಣದಲ್ಲಿ ಊಟ ಮಾಡೋದು ನನಗಿಷ್ಟ. ಎಲ್ಲರೂ ಅವಮಾನ ಮಾಡಿದಾಗ ನೀನು ನಾಚಿಕೆ ಆಗ್ಲಿಲ್ವಾ? ಜನಗಳು ಏನು ಮಾತಾಡ್ತಾರೆ ಅಂತ ನೀನು ಯೋಚನೆ ಮಾಡಿದ್ಯಾ? ಇವ್ರ ತಂದೆ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ, ಅದಕ್ಕೆ ಇವನು ರೌಡಿ ಆತ ಅಂತಾನೆ. ಸೂರಜ್, ಏನ್ ಮಾಡ್ತಾ ಇದ್ಯಾ? ಅಲ್ಲಿ ಬೋರ್ಡಲ್ಲಿ ಏನ್ ಬರ್ದಿದೆ ಓದಿಲ್ವ ನೀನು? ಅರೆ, ನಾನ್ ನಿನ್ ಮುಖದಲ್ಲಿ ಏನಿದೆ ಅಂತ ಓದ್ದೆ. ಅದ್ರಲ್ಲಿ ಸರಿಯಾಗಿ ಗೊತ್ತಾಗ್ತಿದೆ. ನಿನ್ ಮನೇಲಿ ಏನೂ ತಿಂದಿರಲ್ಲ. ತಗೋ, ಅಮ್ಮಂಗ್ ಗೊತ್ತಿಲ್ದೆ ನಿಂಗೆ ತಿಂಡಿ ತಂದಿದ್ದೀನಿ. ಅಯ್ಯೋ ವಿದ್ಯಾ, ಅಯ್ಯೋ, ಇವತ್ತು ನಾನು ನಿನ್ ಜಾತಕನ ಕರೆಕ್ಟ್ ಆಗಿ ಓದ್ಕೊಂಡ್ ಬಂದಿದ್ದೀನಿ. ಅದ್ರಲ್ಲಿ ಏನ್ ಬರ್ದಿದೆ ಗೊತ್ತಾ? ನನ್ ಕೈಯಲ್ಲಿ ವಧೆ ತಿಂತೀಯ ಅಂತ. ಮಾಡ್ತೀನಿ. ಇವಾಗ ಹೋಗಿ ಹೇಳು ನಿಮ್ಮ ಅಮ್ಮನ ಹತ್ರ, ಅದೇನ್ ಹೇಳ್ತೀಯ ನೋಡ್ತೀನಿ. ಆಮೇಲೆ ಮನೆಗೆ ಹೋದ್ಮೇಲೆ ಎಲ್ಲ ಕಿಟಕಿ ಮತ್ತೆ ಬಾಗಿಲ್ಗಳ್ನ ಮುಚ್ಕೊಂಬಿಡು. ಅಲ್ಲಿ ಯಾವ ಸೂರ್ಯನ್ ಕಿರಣನೂ ಬೀಳ್ಬಾರ್ದು. ಇನ್ನೊಂದ್ಸತಿ ನನ್ ಸೂರಜ್ ಅಕ್ಕ ಪಕ್ಕ ಏನಾದ್ರು ಬಂದ್ರೆ, ಇವಾಗ ಬರೀ ಕೈ ಇಟ್ಕೊಂಡಿದೀನಿ, ನೆಕ್ಸ್ಟ್ ಕೈ ಮುರ್ದ್ ಹಾಕ್ತೀನಿ, ನೋಡ್ತಾ ಇರು. ವಿದ್ಯಾ, ಅವಳು ಏನ್ ಮಾಡಿದ್ಲು ನಿನ್ಗೆ? ಇವಾಗ ನೀನ್ ನನ್ ಬಾಡಿ ಗಾರ್ಡ್ ಆಗ್ತೀಯಾ? ಆಗ್ಲೇಬೇಕಲ್ಲ, ಇಲ್ಲಂದ್ರೆ ನೋಡು ನಿನ್ ಫ್ರೆಂಡ್ ಇದಾನಲ್ಲ, ಅವನಂತೂ ದೊಡ್ಡ ವೇಸ್ಟ್ ಬಾಡಿ ಅಲ್ವಾ. ಕೈಯಲ್ಲಿ ಬೋರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ದಾನ ಅಷ್ಟೇ. ನೀನ್ ಯಾಕೆ ಸ್ಟಾಪ್ ಮಾಡ್ಲಿಲ್ಲ ಅವನ್ನ? ನಾನ್ ನಿನ್ಗೋಸ್ಕರ ಏನೋ ತಂದಿದ್ದೀನಿ, ವೇಟ್. ನಾನು ನನ್ ಕೈಯಾರೆ ನಿನ್ಗೋಸ್ಕರ ಖೀರ್ ಮಾಡ್ಕೊಂಡ್ ಬಂದಿದ್ದೀನಿ. ಬೇಗ ತಿನ್ಬಿಟ್ಟು ಹೇಳು ಹೆಂಗಿದೆ ಅಂತ. ಏನ್ ಅದ್ಭುತ! ಇಂಥ ದೊಡ್ಡ ಬಾಯಿ ಬಡ್ಕಿ ಇನ್ನೊಬ್ರಿಗೋಸ್ಕರ ಸ್ವೀಟ್ ಮಾಡ್ಕೊಂಬಾರ್ದು ಅಂದ್ರೇನು? ಹೇ, ಇನ್ನೊಬ್ರಿಗೋಸ್ಕರ ಅಂದ್ರೆ ಇವಾಗ ನೀನ್ ತಿಂತ್ಯಾ ಇಲ್ಲ ನನ್ ಕೈಯಾರೆ? ದೂರ ದೂರ ದೂರ, ಅಲ್ಲಿ ತಗೋತೀನಿ. ಅಲ್ಲಿ ಸರ್, ಹೇಳಿ ಸರ್. ಸರಿಯಾಗಿ ಕೇಳಿಸ್ಕೋ ಸೂರಜ್. ಆಗ್ಲಿ ಸರ್, ನೀವೇನು ಚಿಂತೆ ಮಾಡಬೇಡಿ. ಅರೆ, ಖೀರ್ ತಿನ್ಕೊಂಡು ಹೋಗೋ. ಆಮೇಲೆ ನಿನಗೆ ಗೊತ್ತಲ್ವಾ ಸರ್, ನನ್ನ ಪಾಲ್ಗೆ ದೇವ್ರಿದ್ದ ಹಾಗೆ. ದೇವ್ರಿಗೋಸ್ಕರ ಕೀರೇನು ಇಡೀ ಜಗತ್ತೇ ಬಿಟ್ಕೊಡ್ತೀನಿ ನಾನು. ಮೋಸ್ಟ್ಲಿ ಈ ಜಗತ್ತಲ್ಲ ನಾನೊಬ್ಳೇ ಅನ್ಸತ್ತೆ. ನಾವಿಬ್ರು ಒಬ್ಬರನ್ನೊಬ್ಬರನ್ನ ಮನ್ಸಲ್ಲೇ ಇಟ್ಕೊಂಡಿರ್ತೀವಿ. ಇವಾಗ ನಾನು ನೋಡ್ತೀನಿ ಇನ್ನು ಎಷ್ಟು ದಿವಸ ನನ್ನ ದೂರ ಇಡ್ತಾನೆ ಅಂತ. ಗೂಂಡಾ ರೌಡಿ, ನಿನ್ನನ್ ಪೊಲೀಸರು ಇಷ್ಟು ಬೇಗ ಬಿಟ್ರಾ? ಅವನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತಾನೆ, ನಿನ್ನ ಬಾಡಿ ಗಾರ್ಡ್ ಆಗಿ.
ನಿನ್ನ ನೆರಳಾಗಿ ನಿನ್ನ ಜೊತೆ ಇರ್ತಾನೆ. ಇನ್ನು ಮೇಲೆ ಸುಳ್ಳು ಹೇಳೋದ್ರ ಬಗ್ಗೆ ನೀನು ಯೋಚನೆನೂ ಮಾಡಬಾರ್ದು. ಆದ್ರೆ ಅಪ್ಪ, ಈ ವ್ಯಕ್ತಿ ಒಬ್ಬ ಗೂಂಡ. ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಗೊಂಬೆ. ಇವನು ಕೆಟ್ಟವನಲ್ಲ, ಸಮಾಜದಲ್ಲಿರೋ ಕೆಟ್ಟವರಿಂದ ನಿನ್ನನ್ನು ಕಾಪಾಡ್ತಾನೆ. ನಾನು ಅವನಿಗೆಲ್ಲ ತಿಳಿಸಿದ್ದೀನಿ. ಹೋಗು, ಹೋಗಿ ಗಾಡೀಲಿ ಕೂತ್ಕೋ. ಆದ್ರೆ ಅಪ್ಪ, ಗೊಂಬೆ, ನಾನು ಹೇಳ್ತಾ ಇದ್ದೀನಿ, ಹೋಗಿ ಗಾಡೀಲಿ ಕೂತ್ಕೋ. ಸೂರಜ್, ನಾನು ಗೊತ್ತು, ನಾನು ನಿನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀನಿ. ಅದನ್ನ ಸರಿಯಾಗಿ ನಿಭಾಯಿಸು. ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೀನಿ. ಹೋಗು. ರಾಮ 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 ರಾಮ. ಅಯ್ಯೋ ಮಗನೇ, ಇದೆಂತ ಕೆಲಸ ಮಾಡೋದ್ಯೋ ನೀನು? ಒಂದು ಬೆಕ್ಕಿಗೆ ಹಾಲಿನ ರಕ್ಷಣೆ ಮಾಡೋ ಜವಾಬ್ದಾರಿ ಕೊಟ್ಟಿಯಲ್ಲೋ ಮಗನೇ. ಏನ್ ಅವಶ್ಯಕತೆ ಇತ್ತು? ಒಂದು ವಯಸ್ಸಿಗೆ ಬಂದಿರೋ ಹುಡುಗನ್ನ ಈಶಂಗ್ ಬಾಡಿ ಗಾರ್ಡ್ ಆಗಿ ಇಟ್ಟಿದೀಯಲ್ಲ. ಈ ಹುಡುಗ ಸಂಪೂರ್ಣವಾಗಿ ಬ್ರಹ್ಮಚಾರಿ ಅಮ್ಮ. ಗೊಂಬೆನ ಖಂಡಿತ ಚೆನ್ನಾಗಿ ನೋಡ್ಕೋತಾನೆ, ಆದರೆ ಅವಳನ್ನ ಕಣ್ಣೆತ್ತು ಸಹ ಅವನು ನೋಡೋದಿಲ್ಲ. ಏನಾಯ್ತು? ನಾನ್ ಹೇಳ್ದೆ ಅಲ್ವಾ, ಗಾಡಿ ನಿಲ್ಸು. ಎಲ್ಲಿ ಹೋಗ್ತಿದ್ದೀರಾ ನೀವು? ನೋಡಿ, ನಾನ್ ಹೇಳಿರ್ಲಿಲ್ವಾ ಇಶಾ ಅಕ್ಕ ಯಾವತ್ತೂ ಲೇಟ್ ಆಗಲ್ಲ ಅಂತ? ಇಶಾ ಹೀಗೂ ನಡ್ಕೋತಾಳೆ ಅಂತ ನಾನು ಯಾವತ್ತೂ ಯೋಚಿಸೇ ಇರಲಿಲ್ಲ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ಯಾ? ನಿನಗೆ ಯಾಕೆ ಬೇಕು? ಬಾಡಿ ಗಾರ್ಡ್ ತಾನೆ, ಬಾಸ್ ಆಗೋದಕ್ ಟ್ರೈ ಮಾಡ್ಬೇಡ. ಯಜಮಾನ್ರು ನನಗೆ ನಿಮ್ ಜವಾಬ್ದಾರಿ ಯಜಮಾನ್ರ, ಎಷ್ಟು ಇನ್ನೋಸೆಂಟ್ ಆಗಿ ಮಾತಾಡ್ತೀಯಾ? ಅವ್ರಿಗೇನಾದ್ರೂ ಗೊತ್ತಾದ್ರೆ ನೀನ್ ಎಂತ ಗೂಂಡ ಅಂತ, ಅವಾಗಂತೂ ನಿನ್ನೆನಲ್ಲ, ನಿನ್ ನೆರಳನ್ ಕೂಡ ನನ್ನ ಹತ್ರ ಬರಕ್ ಬಿಡಲ್ಲ. ಆಗ್ಲಿ, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ನೀವು ಬನ್ನಿ, ಕಾರ್ ಹತ್ತಿ. ಇವಾಗ ನಿನಗ್ ಕೇಳ್ಸೋದಿಲ್ವಾ? ನಾನ್ ಹೇಳ್ದೆ ಅಲ್ವಾ, ನಾನ್ ನಿನ್ ಜೊತೆ ಎಲ್ಲಿಗೂ ಬರಲ್ಲ ಅಂತ. ಹೋಗ್ ನಿನ್ ಕೆಲ್ಸ ನೋಡ್ಕೊ. ಅದನ್ನೇ ಮಾಡ್ತಾ ಇರೋದು ನಾನು. ನೀವು ಬನ್ನಿ, ಗಾಡಿ ಹತ್ತಿ. ಇವಾಗ ನಾನ್ ಎಲ್ಲಿಗೂ ಬರಲ್ಲ. ಈಗ ಬರ್ತಿರಲ್ಲ, ಯಜಮಾನ್ರು ಕಾಲ್ ಮಾಡ್ಲಾ? ನಾನ್ ಬರಲ್ಲ. ಬರ್ತೀರಾ? ಕಾಲ್ ಮಾಡ್ಲಾ? ಇಲ್ಲ ಹೇಳಿ ಇವಾಗ. ಇಲ್ಲ ಇಲ್ಲ. ಕೊಳಮ್ಮ, ಅವನಷ್ಟು ಪ್ರೀತಿಯಿಂದ ಅಷ್ಟೊಂದೆಲ್ಲ ಹೂ ಕೊಟ್ಟಿದ್ದಾನೆ. ಯಾಕೆ ಜಗಳ? ಒಂದ್ ಕೆಲ್ಸ ಮಾಡಿ, ಮಿಕ್ಕಿದ ಜಗಳ ಎಲ್ಲ ನಿಮ್ ಮನೇಲಿ ಇಟ್ಕೊಳ್ಳಿ. ಅಷ್ಟಕ್ಕೂ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ. ಇವನು ಹಸ್ಬೆಂಡಾ? ಚಾನ್ಸೇ ಇಲ್ಲ. ಹೆಂಡ್ತಿ ಚಾನ್ಸೇ ಇಲ್ಲ.